ಅನಿಲ್ ಅವರೇ, ಸಿದ್ದರಾಮಯ್ಯನವರು ಹೇಳ್ತಾರೆ ನನ್ನ ಗಮನದವರೆಗೂ ಯಾರೂ ತಂದಿಲ್ಲ ಅಂತ ಹೇಳ್ತಾರೆ. ಇಡೀ ರಾಜ್ಯದ ಜನತೆಗೆ ಗೊತ್ತಾಗ್ತಾ ಇದೆ ಡಿ ಸಿ ಎಮ್ನ ವಿಚಾರದಲ್ಲಿ. ಇನ್ನೊಂದು ಕಡೆಗೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ನಾನು KPC ಅಧ್ಯಕ್ಷನಾಗಿ ಅವರಿಗೆ ವಾರ್ನ್ ಮಾಡಬಹುದು ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡುವ ಅಷ್ಟೊಂದು ಅಸಹಾಯಕರಾಗ್ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ಬಂಡೆ ಗಿಂಡೆ ಅಂತೆಲ್ಲ ಹೇಳ್ತೀವಿ, ಸರ್ ಈಗ ಬಂಡೆ ಇಲ್ವಾ? ಈಗ ಅರುಣ್, ಒಂದು ಉಪಮುಖ್ಯಮಂತ್ರಿಗಳು, ರಾಜಣ್ಣ ಅವರು ಮಂತ್ರಿಗಳು, ಇವರು ಉಪಮುಖ್ಯಮಂತ್ರಿಗಳು, ಬೋತ್ ಆರ್ ಇನ್ ದ ಕ್ಯಾಬಿನೆಟ್, ನಥಿಂಗ್ ಟು ಡೂ ವಿತ್ ಪಾರ್ಟಿ. ಪಾರ್ಟಿ ಇಸ್ ಅ ಡಿಫರೆಂಟ್ ಪೊಸಿಷನ್ ಆ್ಯಂಡ್ ಗೌರ್ಮೆಂಟ್ ಇಸ್ ಅ ಡಿಫರೆಂಟ್ ಫಂಕ್ಷನಾಲಿಟಿ. ಒಂದು. ಎರಡನೇದು, ಯಾರೋ ತಾವು ಕೇಳಿದ್ರು ಅವ್ರು ಹೇಳಿದ್ರೋ ಗೊತ್ತಾಗಿಲ್ಲ, ಉಸ್ತುವಾರಿ ಜಿಲ್ಲಾ ಮಂತ್ರಿಗಳು ಎಲ್ಲಿದ್ದಾರೆ ಅಂತೇಳಿ. ಸತತವಾಗಿ 3 ತಿಂಗಳುಗಳಿಂದ ಮುಖ್ಯಮಂತ್ರಿ ಹಾದಿಯಿಂದ ಹಿಡಿದು ಉಪಮುಖ್ಯಮಂತ್ರಿ ಹಾದಿಯಿಂದ ಹಿಡಿದು ಎಲ್ಲ ಮಂತ್ರಿಗಳು ಜನಸ್ಪಂದನ ಕಾರ್ಯಕ್ರಮ ಎವ್ರಿ ಮಂತು ಅವ್ರವ್ರ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ. ಜನರದು ಆಹುಗಳು ಎಲ್ಲದ್ರ ಬಗ್ಗೆನೂ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಆಮೇಲೆ ಫಾರ್ ಯುವರ್ ಕೈಂಡೆಸ್ಟ್ ಇನ್ಫಾರ್ಮೇಷನ್ 223 ಡ್ರಾಟ್ ಏರಿಯಾಗಳನ್ನ ಅಂತ ಡಿಕ್ಲೇರ್ ಮಾಡ್ಬೇಕಾದ್ರೆ ಪ್ರತಿಯೊಬ್ಬ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಆ ಜಿಲ್ಲೆಯಲ್ಲಿ ಒಂದು ನಿಮಿಷ ಸರ್, ಒಂದು ಸೆಕೆಂಡ್, ನೀವು ಒಂದೊಂದಕ್ಕೆ ನಾ ಉತ್ತರ ಕೊಡ್ತಾ ಇದ್ದೀನಿ. ಸೊ ಕೊಟ್ಟು ಅವ್ರ ರಿಪೋರ್ಟ್ ಕಾರ್ಡನ್ನು ಕೊಟ್ಟ ಮೇಲೆ ಆಮೇಲೆ ನಾವು SDRFಗೆ NDRFಗೆ ಲೆಟರ್ ಬರೆದಿರುವಂಥದ್ದು. ಅದಾಗಿದ್ಮೇಲೆ ಅವ್ರು ತಂದ ಬಂದು ಇಲ್ಲಿ ಭೇಟಿ ಮಾಡಿ ಟೋಟಲ್ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಕಳಿಸಿದ್ದು. ಅದಾದ್ಮೇಲೆ ಮುಖ್ಯಮಂತ್ರಿಗಳು ಲೆಟರ್ ಬರೆದಿದ್ದು. ದರ್ ಇಸ್ ಅ ಡ್ಯೂ ಪ್ರೋಸೆಸ್ ವಿಚ್ ವಿ ಹ್ಯಾವ್ ಫಾಲೋಡ್. ಒಂದು. ಆಮೇಲೆ ಎರಡನೇದು, ರೇಣುಕಾಚಾರ್ಯ ಅವರು, ರೇಣುಕಾ ಪಾಪ ಅವಾಗಲೇ ಮೇಡಮ್ ಅವರು ಯಾರ್ಯಾರು ಅಂತ ಹೇಳ್ತಾ ಇದ್ರು, ಅತಿಯಾದಂಥ ಆಪ್ತರು ಮುಖ್ಯಮಂತ್ರಿಗಳಿಗೆ. ಪಾಪ ರೇಣುಕಾಚಾರ್ಯ ಯಾರಿಗೆ ಆಪ್ತರು ಅಂತೇಳಿ ಮೇಡಮ್ ಅವರು ಹೇಳಬೇಕು. ಆಮೇಲೆ ಐ ಡು ಅಂಡರ್ಸ್ಟ್ಯಾಂಡ್, ವಿ ಆಲ್ ಹ್ಯಾವ್ ಸಮ್ ರೋಲ್ ಮಾಡೆಲ್ಸ್ ಇನ್ ಅವರ್ ಲೈಫ್. ಮೇಡಮ್ ಹ್ಯಾವ್ ಸಮ್ ರೋಲ್ ಮಾಡೆಲ್, ನನಗೊಬ್ಬರು ಅವ್ರಿಗೊಬ್ಬರು ರೋಲ್ ಮಾಡೆಲ್. ನಿಮ್ಗೆ ನಾನು ಹೇಳಕ್ಕಾಗಲ್ಲ, ರಂಗನಾಥ್ ಸರ್ ನಿಮ್ಗೆ ರೋಲ್ ಮಾಡೆಲ್ ಅಂತ ಹೇಳ್ಬೋದು. ಕೊಟ್ಟಿರುವಂತ ಹೇಳಿಕೆಗಳಲ್ಲಿ ಎಲ್ಲರೂ ಕೂಡ ಸಿದ್ದರಾಮಯ್ಯನವರೇ ಆಪ್ತರು. ಅಲ್ಲಲ್ಲ, ಸಿದ್ದರಾಮಯ್ಯನವರು ಆಪ್ತರೇ ಹೇಳಿಕೆ ಕೊಟ್ಟ ಮೇಲೆ ಸಿದ್ದರಾಮಯ್ಯನವರ ಗಮನದಲ್ಲಿ ಇಲ್ಲ, ನನಗೆ ಗೊತ್ತಿಲ್ಲ ಅಂತಂದ್ರೆ ಹೇಗೆ? ಅದನ್ನೇ ನಾನು ಹೇಳ್ತಿರೋದು. ಈಗ ಒಂದು. ಆಮೇಲೆ ಮುಖ್ಯಮಂತ್ರಿಗಳು ಅವ್ರ ಬಾಯಿಂದನೇ ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳ ಬಗ್ಗೆ ಎಲ್ಲೂ ಚರ್ಚೆ ಆಗಿಲ್ಲ. ಒಂದು. ಆಮೇಲೆ ಎರಡನೇದು, ಅಕಸ್ಮಾತ್ ಏನಾದ್ರು ನೋಟಿಸ್ ಕೊಡಬೇಕು ಅನ್ನೋದಿದ್ರೆ ಪ್ರೈಮರಿ ಮೆಂಬರ್ಶಿಪ್ ಫಾರ್ ರಾಜಣ್ಣಗೆ ಡಿಸಿಪ್ಲಿನರಿ ಕಮಿಟಿಯಿಂದ ಕೊಡ್ಬೋದು. ಬಿಟ್ರೆ ಇಲ್ಲ ಮುಖ್ಯಮಂತ್ರಿಗಳು ಸರ್ಕಾರದಲ್ಲಿ ಹೇಳ್ಬೋದು, ಬಿಡಪ್ಪ ಆ ಥರದ್ದೆಲ್ಲ ಮಾತಾಡೋಕೆ ಹೋಗ್ಬೇಡ, ಸುಮ್ಮನೆ ಅನ್ನೆಸರಿ ಚರ್ಚೆ ಆಗ್ತದೆ ಮಾಧ್ಯಮಗಳಲ್ಲಿ ಅನ್ನೋದು ಬಿಟ್ಟರೆ KPCC ಅಧ್ಯಕ್ಷರು ಕೊಡೋದಕ್ಕೆ ಬರೋದಿಲ್ಲ. ದಟ್ ಇಸ್ ವಾಟ್ ಐ ಮೀನ್. ಡಿಸಿಪ್ಲಿನರಿ ಕಮಿಟಿ ಅಂತ ಇದೆ ನಮ್ಮ ಹತ್ರ. ಇಟ್ ಈಸ್ ಬೀನ್ ಹೆಡೆಡ್ ಬೈ ಮನ್ಸೂರ್ಸ್ ಫಾದರ್. ಸೊ ಅವರು ಏನಾದ್ರು ಕೊಟ್ರೆ ಕೊಡ್ಬೇಕಷ್ಟೇ. ಬಿಟ್ರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅಸಹಾಯಕರಾಗ್ಬಿಟ್ಟು ಸರ್, ಅಸಹಾಯಕರು ಅನ್ನೋದಿಲ್ಲ. ಈಗ ಅವ್ರ ಪಾರ್ಟಿಯೊಳಗೂ ಸಹ ಅವ್ರು ಮೇಡಮ್ ಅವರು ಒಂದು ಮಾತು ಹೇಳಿದ್ರು, ಹೈಕಮಾಂಡ್ ಅವರು ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಿ. ನಮ್ದ್ರಲ್ಲೂ ಹೈಕಮಾಂಡ್ ಅವರು ಉತ್ತರ ಕೊಟ್ಟಿದ್ದಾರೆ ಅಷ್ಟೇ. ಹೈಕಮಾಂಡ್ ಕರ್ನಾಟಕದಲ್ಲೇ ಇದೆ, ಕರ್ನಾಟಕದಲ್ಲೇ ಇದೆ. ಅನಿಲ್ ಅವರೇ, ಈಗ ಆಲ್ ಮಿನಿಸ್ಟರ್ಸ್ ಹೇಳ್ಬೋದಾ, ನಿಮ್ಗೆ ಏನ್ ಹೇಳಿಕೆ ಕೊಡ್ಬೇಕೋ ಕೊಡ್ತಾ ಇರಿ, ಸಮಸ್ಯೆ ಇಲ್ವಲ್ಲ ಸರ್? ಹಂಗಲ್ಲ. ಏನಾಗುತ್ತೆ ಅಂದ್ರೆ ಆ ಪರಿಸ್ಥಿತಿ ಬಂದಾಗ ತಾವು ಕೇಳಿರ್ತೀರಿ, ಅದಕ್ಕೆ ಯಾರು ಒಬ್ರಿಬ್ರು ಉತ್ತರ ಕೊಟ್ಟಿರ್ಬೇಕು. ಬಿಟ್ರೆ ಸರ್ ಈಗ ಏನಾಗುತ್ತೆ, 4 ಜನ ಮುಖ್ಯ ಈಗ ಪರಿಸ್ಥಿತಿ ಸಿದ್ದರಾಮಯ್ಯನವರು 5 ವರ್ಷ ಇರಬೇಕು ಅನ್ನೋದು ಪರಿಸ್ಥಿತಿ ಇರಬೇಕು. ಅರುಣ್, ಅದಕ್ಕಿಂತ ಮಿಗಿಲಾಗಿ ಅವರು ಆಡಳಿತ ಯಂತ್ರವನ್ನ ಶುರುನೆ ಮಾಡಕ್ಕಾಗಿಲ್ಲ. ಹಾಗಾಗಿ ಅವ್ರಿಗೆ ಜನರ ಸಿಟ್ಟನ್ನ, ಜನರ ಬೇಸರವನ್ನ ಡಿವಿಯೇಟ್ ಮಾಡೋದಕ್ಕೆ ಆಟ ಪಾಠ, ಈ ಎಲ್ಲ ಚರ್ಚೆ, ಖಳನಾಯಕ ನಾಯಕ ಎಲ್ಲ ಪಿಕ್ಚರು ಸ್ಕ್ರಿಪ್ಟು ಎಲ್ಲ ಇವ್ರದೇ. ಹಾಗಾಗಿ ಇವತ್ತು ವಿಷಯನೂ ಅವ್ರದ್ದೇನೆ. ಈಗ ನೋಡಿ, ಅವ್ರು ನೋಟಿಸ್ ಯುಟಿಲೈಸ್ ದಾರಿ ತಪ್ಪಿಸ್ತಾ ಇರೋದನ್ನ ಯುಟಿಲೈಸ್ ಮಾಡ್ಕೊಳ್ಳೋದ್ರಲ್ಲಿ ವಿರೋಧ ಪಕ್ಷಗಳು ಫೇಲ್ ಆದ್ರಿ ಅಂತ ಅನ್ಸಲ್ವ? ಫೇಲ್ ಇಲ್ಲ. ನಮ್ಮ ಸರ್ಕಾರದ ವಿಫಲತೆಯನ್ನ ನೀವು ಯಶಸ್ವಿಯಾಗಿ ಜನರಿಗೆ ಮುಟ್ಟಿಸೋದ್ರಲ್ಲಿ ನೀವು ವಿಫಲರಾಗಿದ್ದೀರಿ ಅಂತ ನನಗೆ ಅನ್ಸುತ್ತೆ. ಇತ್ತೀಚೆಗೆ ನಡೆದಂತ ಅಧಿವೇಶನ ನೋಡಿ, ಆಮೇಲೆ ಹೋರಾಟಗಳನ್ನ ನೋಡಿ, ಅವರು ಕೂಡ ಅವರು ಏನು ಫೀಲ್ಡ್ ಅಲ್ಲಿ ಓಡಾಟ ಇದ್ದಾರೆ. ನಮ್ಮ ಅಧ್ಯಕ್ಷರಂತ ಕಾಲಿಗೆ ಚಕ್ರ ಕಟ್ಕೊಂಡು ಕರಸೇವಕರ ವಿಚಾರದಲ್ಲಿ ತೆಗೆದುಕೊಂಡಂತ ಹೋರಾಟದ ರೀತಿಯಲ್ಲಿ ಬೇರೆ ಯಾವ ಹೋರಾಟಗಳು ದೊಡ್ಡ ಕಣ್ಣಿಗೆ ಕಾಣಿಸ್ತಿಲ್ಲ ನೋಡಿ. ಇವನ್ ನಮ್ಮ ಏನು ಕೃಷಿ ಸಚಿವರ ಬೇಜವಾಬ್ದಾರಿ ಹೇಳಿಕೆ ತಾವು ಇಲ್ಲೇ ಚರ್ಚೆ ಮಾಡಿದ್ವಿ. ನಂತರ ನಾವು ಅನೇಕ ಪ್ರತಿಭಟನೆಗಳನ್ನ ಮಾಡಿದ್ವಿ. ಖಂಡಿತ ಅವರಿಗೆ ಬಿಸಿ ಮುಟ್ಟಿಸುವಲ್ಲಿ, ಚುರುಕು ಮುಟ್ಟಿಸುವಲ್ಲಿ ಪ್ರತಿಪಕ್ಷವಾಗಿ ನಾವು ನಿಜವಾಗ್ಲೂ ಯಶಸ್ವಿಯಾಗಿದ್ದೀವಿ. ನಾವು ಮಾಡ್ತಾ ಇದೀವಿ, ನಾವು ನಿತ್ಯ ಜನರ ಜೊತೆ ಇದ್ದೀವಿ. ಅದಕ್ಕೆ ಇಷ್ಟು ಮಾತಾಡಕ್ಕೆ ಸಾಧ್ಯ ಆಗ್ತಾ ಇದೆ. ಅವರು ದಾರಿ ತಪ್ಪಿಸಿ ಎಸ್ಕೇಪ್ ಆಗಬೇಕೀಗ. ಒಂದು ಗ್ಯಾರಂಟಿ ಕಡೆ ತೋರಿಸ್ಬಿಡ್ತಾರೆ, ಮತ್ತೊಂದು ಈ ಕಡೆ ರಿಷಫಲ್ ಅಂತ ತೋರಿಸ್ಬಿಡ್ತಾರೆ. ಇಲ್ಲಾಂದ್ರೆ ಅದಾಗಬೇಕಾಗಿದೆ ಅಂತ ಜನರು ಒಟ್ಟು ಕಾಂಗ್ರೆಸ್ಸಿಗರೆಲ್ಲ ಅದರಲ್ಲಿ ಮುಳುಗೋಗ್ಬೇಕು. ನಿಜವಾಗ್ಲೂ ಜನರ ಜೊತೆ ಅವರ ಸ್ಪಂದಿಸ್ತಾ ಇರ್ತಕ್ಕಂಥ ಪ್ರತಿಪಕ್ಷಗಳೇ ನಾವು ಮತ್ತು BJP ಮತ್ತು JDS ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ. ರಿಯಲಿ
ರಿಯಲಿ ವೀರಣ್ಣ ಅವರೇ? ಬರದ ವರದಿ ಮೊದಲು ಕೊಟ್ಟಿದ್ದು ನಾವು, ನಂತರ ನಿನ್ನೆ ಕೂಡ ಬಿಜೆಪಿ ನಾವು ಕೊಟ್ಟಿದ್ದು ಅಲ್ಲ ರಾಜ್ಯಪಾಲರಿಗೆ ರಾಜ್ಯದಿಂದ ನಾವು ಕೊಟ್ಟಿದ್ದು ಸ್ವಾಮಿ, ನಾವು ಕೊಟ್ಟಿದ್ದ. ನೀವು ನೆಕ್ಸ್ಟ್ ಅಲ್ಲ ರಾಜ್ಯದ ಇದರಿಂದ ರೈತರ ಹಿತಾಸಕ್ತಿಯಿಂದ ಕೊಟ್ವಿ. ನಂತರ ನೆನ್ನೆ ಕೂಡ ಬಿಜೆಪಿಯವರು ಕೂಡ ರಾಜ್ಯಪಾಲರ ಹತ್ರ ಡಿಮ್ಯಾಂಡ್ ಮಾಡಿದ್ದಾರೆ, ವರದಿ ಕೊಟ್ಟು ರೈತರಿಗೆ ಪರಿಹಾರ ಬೇಗ ಬರಬೇಕು ಅಂತ ಹೇಳಿ. ಸರ್ಕಾರ ಬರೀ 2,000 ರೂಪಾಯಿ ಕೊಡ್ತೀವಿ ಅಂತ ನೋಟಿಫಿಕೇಶನ್ ರಿಲೀಸ್ ಮಾಡಿರೋದು ಬಿಟ್ರೆ ಒಂದು ನಯಾ ಪೈಸಾ ಇನ್ನೂ ಹೋಗಿಲ್ಲ ರೈತ. ಆಯ್ತು ವೀರಣ್ಣ ಅವರೇ, ಅವ್ರು ನ್ಯಾಯ ಪೈಸಾ ಕೊಟ್ಟಿಲ್ಲ, ನೀವು ಹೋರಾಟ ಮಾಡಿದ್ರಲ್ಲ, ಓಕೆ. ಪದೇ ಕುಮಾರಸ್ವಾಮಿ ಅವರು ತಂದಿಟ್ರಲ್ಲ ಡಾಕ್ಯುಮೆಂಟ್ಸ್ಗಳನ್ನು, ಒಂದಾದ್ರೂ ಬಿಡುಗಡೆ ಮಾಡಬೇಕಾಗಿತ್ತು. ಒಬ್ಬರು ಮಿನಿಸ್ಟರ್ ಆದ್ರೂ ಕೆಳಗಡೆ ಇಳಿಯೋ ರೀತಿಯಲ್ಲಿ ಆಗಬೇಕಾಗಿತ್ತು. ಪೆನ್ ಡ್ರೈವ್ ಅಲ್ಲಿ ಆ ದಾಖಲೆ ಇದೆ, ಈ ದಾಖಲೆ ಇದೆ ಅಂತ ಎಲ್ಲ ತಂದಿಟ್ರಲ್ಲ. ಈಗ ಸರ್ಕಾರಕ್ಕೆ ಉತ್ತರ ಕೊಡಬೇಕಾಗಿತ್ತು. ಪ್ರತಾಪ್ ಸಿಂಹ ತಮ್ಮ ವಿಕ್ರಮ್ ಸಿಂಹ ಅವ್ರ ಕೇಸಲ್ಲಿ, ಅದು ಎಲಿಗೇಷನ್. ನೀವು ಕೇಸಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ ಯಾರು ಸಿಎಂ ದಾಖಲೆ ಇದೆ, ಬಿಡುಗಡೆ ಮಾಡ್ತೀವಿ. ಯಾವಾಗ ಬಿಡುಗಡೆ ಮಾಡ್ತೀವಿ ಅಂತಾನೆ ಹೇಳಿದ್ದಾರೆ. ಈ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದ್ರಲ್ಲಿ ವಿರೋಧ ಪಕ್ಷಗಳು ವಿಫಲವಾಗಿದೆ ಅನ್ನೋದನ್ನ ಒಪ್ಕೊಳ್ಬೇಕು. ಅಂದ್ರೆ ನೀವು ಅದನ್ನ ಸರಿಯಾಗಿ ಬಳಕೆಯನ್ನ ಮಾಡ್ಕೊಳ್ಳಿಲ್ಲ. ಅವರ ಉಪಯೋಗ ಪಡ್ಕೊಂಡು ಒಳ್ಳೆ ಉತ್ತಮ ಆಡಳಿತ ಕೊಡೋದ್ ಬಿಟ್ಟು ಬರೀ ಅವರು ಖಜಾನೆ ಖಾಲಿ ಆಗಿರೋದನ್ನ ಮರೆಸೋದಕ್ಕೋಸ್ಕರ ಬೇರೆ ವಿಷಯಗಳನ್ನ ಮುನ್ನೆಲೆಗೆ ತಂದು ಈ ರೀತಿ ಇದು ಮಾಡ್ತಾ ಇದ್ದಾರೆ. ಅದನ್ನೇ ನೀವು ಜನರಿಗೆ ಮುಟ್ಟಿಸೋದ್ರಲ್ಲಿ ಫೇಲ್ ಆಗಿದ್ದೀರಾ ಅಂತ ನಾನು ಹೇಳ್ತೀನಿ. ರಾಜ್ಯದ ಬೊಕ್ಕಸ ಇರಲಿ, ರಾಜ್ಯದ ಅರಣ್ಯ ಸಂಪತ್ತಿರಲಿ, ರಾಜ್ಯದ ವನ್ಯಜೀವಿ ಇರಲಿ, ರಾಜ್ಯದ ನದಿ ನೀರಿನ ವಿಚಾರ ಇರಲಿ, ರೈತರ ಪರಿಹಾರ ಇರಲಿ, ನಮ್ಮ ಕೆಲಸ ಏನಿವತ್ತು, ಯಾಕಂದ್ರೆ ಒಂದು ದೊಡ್ಡ ಬಹುಮತವನ್ನು ತೆಗೆದುಕೊಂಡಂತ ಸರ್ಕಾರ ಮಲಗಿ ನಿದ್ರೆ ಮಾಡ್ತಾ ಇದ್ರೆ ಅಥವಾ ಬೇಜವಾಬ್ದಾರಿಯಿಂದ ಇದ್ರೆ ಅದನ್ನ ಚುಚ್ಚಿ ಎಚ್ಚರಿಸುವ ಕೆಲಸ ನಾವು ಮಾಡ್ತಾ ಇದ್ದೀವಿ. ಮತ್ತು ಜನರಿಗೆ ಅವ್ರ ಕಣ್ಣೀರು ಒರೆಸುವ ಕೆಲಸದಲ್ಲಿ ನಾವು ಬಿಜೆಪಿಯವರು ನಾವು ಫೀಲ್ಡ್ ಅಲ್ಲಿ ಇದ್ದೀವಿ. ಅದೇ ರೀತಿ JDS ನವರು ಕೂಡ ಅವ್ರ ಕೆಲಸ ಮಾಡ್ತಾ ಇದ್ದಾರೆ. ತುಂಬಾ ಧನ್ಯವಾದಗಳು. ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಅತಿಥಿಗಳಿಗೂ ಕೂಡ ತುಂಬಾ ಧನ್ಯವಾದಗಳು. ನಮ್ಮ ಕಳಕಳಿ ಇಷ್ಟೇ, DCM ವಿಚಾರದಲ್ಲಿ ಚರ್ಚೆ ಮಾಡಿ ಏನೂ ಆಗಬೇಕಾಗಿಲ್ಲ. ಆದರೆ ಸರ್ಕಾರದಲ್ಲಿರುವಂತಹ ಮಂತ್ರಿಗಳು ಯಾರ್ಯಾರಿದ್ದೀರಾ, ಏನು ಮಾತನಾಡಬೇಕು ಅನ್ನೋದರ ಅರಿವು ನಿಮಗೆ ಬರಲಿ ಅನ್ನೋದು, ಯಾವ ವಿಚಾರಗಳನ್ನು ಎತ್ಕೊಳ್ಬೇಕಾಗಿತ್ತು ಅಂತೇಳಿ. ಏನೇನು ತಗೊಳ್ತಾ ಇದ್ದೀರಾ ನೋಡಿ, ಯಾರು ಡೈರೆಕ್ಷನ್ ಇದೆಯೋ ಯಾರಿಗೆ ನಾವು ಹಂಗೆ ಹೇಳ್ಬೇಕಲ್ವೇ.